ಒಂದು ದಟ್ಟವಾದ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ರುದ್ರನೆಂಬ ವ್ಯಾಘ್ರ ಸಿಂಹನೊಬ್ಬನಿದ್ದ. ಅವನ ಗರ್ಜಿಸಿದ ಸದ್ದಿಗೆ ಗಾಳಿಯೇ ನಿಲ್ಲುತ್ತಿತ್ತು. ಮೈಲಿಗಳಷ್ಟು ದೂರ ಅವನ ಧ್ವನಿ ಕೇಳುತ್ತಿತ್ತು. ಇದರಿಂದ ಪ್ರಾಣಿಗಳು ಅವನನ್ನು ಗೌರವದಿಂದ ನೋಡುತ್ತಿದ್ದರು. ರುದ್ರನ ಹೃದಯದಲ್ಲಿ ಸ್ವಲ್ಪ ಅಹಂಕಾರವೂ ಇತ್ತು. ನಾನೇ ಕಾಡಿನ ರಾಜ, ನನಗಿಂತ ಬುದ್ಧಿವಂತ ಹಾಗೂ ಶಕ್ತಿಶಾಲಿ ಯಾರು ಕೂಡ ಈ ಪ್ರಪಂಚದಲ್ಲಿ ಇಲ್ಲ ಎಂದು ತನಗೆ ತಾನು ಹೇಳಿಕೊಳ್ಳುತ್ತಿದ್ದ. ಹೀಗೆ ಪ್ರಾಣಿಗಳ ನಡುವೆಯೂ ಹೇಳುತ್ತಿದ್ದ. ಹೀಗಿರುವಾಗ ಅದೇ ಕಾಡಿನಲ್ಲಿ ಒಂದು ಕಾಗೆಯು ಕೂಡ ವಾಸವಾಗಿತ್ತು. ಅದರ ಹೆಸರು ನೀಲ ಎಂದು. ನೀಲ ತುಂಬ ತಾಳ್ಮೆಯುಳ್ಳ, ಯೋಚಿಸಿ ಮಾತನಾಡುವ ಹಕ್ಕಿಯಾಗಿದ್ದಳು. ಎಲ್ಲ ಪ್ರಾಣಿಗಳಿಗೂ ಅವಳು ಸಲಹೆ ಸೂಚನೆಗಳನ್ನು ಕೊಡುತ್ತಿದ್ದಳು. ಕಾಡಿನಲ್ಲಿ ಅವಳ ಬಗ್ಗೆ ಒಂದಿಷ್ಟು ಒಳ್ಳೆಯ ಮಾತುಗಳನ್ನು ಪ್ರಾಣಿಗಳು ಆಡುತ್ತಿದ್ದವು. ಆದರೆ ಸಿಂಹ ರುದ್ರಕ್ಕೆ ಮಾತ್ರ ಕಾಗೆ ಅತ್ಯಂತ ಚಿಕ್ಕದು ಎಂದೇ ಭಾಸವಾಗುತ್ತಿತ್ತು. ಒಂದು ದಿನ ರುದ್ರ ಕಾಗೆಯನ್ನು ನೋಡಿ ನಗುತ್ತಾ ಹೇಳುತ್ತಾನೆ, ನಿನ್ನಂಥ ಸಣ್ಣ ಹಕ್ಕಿ ಏನು ಜಾಣನೆ, ಬಾ ನನ್ನ ಶಕ್ತಿಯ ಮುಂದೆ ನಿನ್ನ ಬುದ್ಧಿ ಏನು ಎಂಬುದಾಗಿ ಹೇಳುತ್ತದೆ. ಆಗ ಕಾಗೆಯು ನಗುತ್ತಾ ಹೇಳುತ್ತದೆ, ಸರಿ ಸಿಂಹರಾಜ, ಕಾಲ ಹೇಳುತ್ತದೆ, ಕಾಲಾಯೇ ತಸ್ಮೈ ನಮಃ, ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತದೆ ಎಂಬುದಾಗಿ ಜಾಣ ಉತ್ತರವನ್ನು ನೀಡುತ್ತಾಳೆ ನೀಲಕಾಗೆ. ಹೀಗೆ ಹಲವು ದಿನಗಳು ಕಳೆದ ನಂತರ ಒಂದು ದಿನ ಸಂಜೆ ಕಾಡಿನಿಂದ ಸ್ವಲ್ಪ ದೂರದಲ್ಲಿ ಬಂಡೆಗಳ ಮಧ್ಯೆ ಇರುವ ಜಾಗದಿಂದ 3 ಜನ ಬೇಟೆಗಾರರು ಕಾಡಿನತ್ತ ಬಲೆಗಳು ಹಾಗೂ ಬಂದೂಕು ಇನ್ನು ಮುಂತಾದ ಶಸ್ತ್ರಗಳನ್ನು ಹಿಡಿದು ಬರುತ್ತಿರುವುದು ಕಾಣುತ್ತದೆ. ಅಷ್ಟೇ ಅಲ್ಲ, ಅವರು ಸಿಂಹನ ಅಡಗುತಾಣದತ್ತನೇ ಬರುತ್ತಿರುತ್ತಾರೆ. ರುದ್ರನಿಗೆ ಗಾಳಿಯಲ್ಲಿ ಮನುಷ್ಯರು ಬರುತ್ತಿರುವ ವಾಸನೆ ಅರಿತರೂ ಅವನಿಗೆ ಅಷ್ಟೊಂದು ಗೊತ್ತಾಗುವುದಿಲ್ಲ. ಹಾಗೂ ಒಂದು ವೇಳೆ ಅವರು ನನ್ನನ್ನು ಹಿಡಿಯಲು ಬಂದರೆ ಒಂದೇ ಏಟಿಗೆ ಅವರನ್ನು ಮುಗಿಸುತ್ತೇನೆ ಎಂಬುದಾಗಿ ಅಹಂಕಾರ ಪಡುತ್ತಾನೆ. ನೀಲಳು ಆಕಾಶದಲ್ಲಿ ನಡೆಯುತ್ತಿರುವ ಪ್ರತಿಯೊಂದು ಘಟನೆಯನ್ನು ಗಮನಿಸುತ್ತಿರುತ್ತಾಳೆ. ಅಷ್ಟೇ ಅಲ್ಲದೆ ಇದು ಕಾಡಿಗೆ, ಅದರಲ್ಲೂ ಸಿಂಹಕ್ಕೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂಬುದಾಗಿ ಅರಿಯುತ್ತಾಳೆ. ತಕ್ಷಣ ಅವಳು ಕಾರ್ಯೋನ್ಮುಖವಾಗುತ್ತಾಳೆ. ತಕ್ಷಣ ರುದ್ರಸಿಂಹ ಇರುವ ಜಾಗವನ್ನು ಹುಡುಕಿ ಅಲ್ಲಿಗೆ ಬರುತ್ತಾಳೆ. ಅಲ್ಲಿ ಬಂದು ರುದ್ರನಿಗೆ, ರುದ್ರಸಿಂಹವೇ, ರಾಜನೇ, ಇಲ್ಲಿ ಅಪಾಯವಿದೆ. 3 ಕಟ್ಟುಮಸ್ತಾದ ಬೇಟೆಗಾರರು ನಿನ್ನನ್ನು ಹಿಡಿಯಲು ಬರುತ್ತಿದ್ದಾರೆ ಎಂಬುದಾಗಿ ಹೇಳುತ್ತದೆ. ಅದನ್ನು ಕೇಳಿ ರುದ್ರನು ಹ ಹ ಹ ಹ ಹ ಎಂಬುದಾಗಿ ನಗುತ್ತಾನೆ. ನನ್ನನ್ನು ಹಿಡಿಯೋಕೆ 3 ಜನ ಬರುತ್ತಿರುವರೆ, ನಾನು ಗದರಿದರೆ ಅಂದರೆ ನಾನು ಗರ್ಜಿಸಿದರೆ ತಲೆಮರೆಸಿಕೊಂಡು ಓಡಿ ಹೋಗುತ್ತಾರೆ. ನನ್ನನ್ನು ಹಿಡಿಯಲು ಅವರಿಂದ ಸಾಧ್ಯವೇ ಎಂಬುದಾಗಿ ಅಹಂಕಾರ ಪಡುತ್ತಾನೆ. ಅದರ ಮಾತನ್ನು ಕೇಳಿ ನೀಲ ನಿಟ್ಟುಸಿರು ಬಿಡುತ್ತಾಳೆ. ಅವಳಿಗೆ ತೀಕ್ಷ್ಣ ಬುದ್ಧಿಯವಳಾಗಿದ್ದರಿಂದ ನೇರವಾಗಿ ಹೋರಾಡುವುದರಿಂದ ಅಪಾಯ ಹೆಚ್ಚಿರುವುದನ್ನು ಅರಿತಿದ್ದಳು. ಆಕೆ ಸಿಂಹನ ಕಿವಿಯಲ್ಲಿ ಗುಟ್ಟಾಗಿ ಏನೋ ಹೇಳುತ್ತಾಳೆ. ನನ್ನ ಮಾತು ಕೇಳು, ನಿನ್ನ ಶಕ್ತಿಗಿಂತ ಬುದ್ಧಿ ಹೆಚ್ಚು ರಕ್ಷಿಸುತ್ತದೆ ಎಂಬುದಾಗಿ ಹೇಳುತ್ತಾಳೆ. 3 ಜನ ಬೇಟೆಗಾರರು ಮರಗಳ ಹಿಂದೆ ಅಡಗಿ ಕುಳಿತು ಸಿಂಹನ ಮೇಲೆ ದೊಡ್ಡ ಕಬ್ಬಿಣದ ಬಲೆಯನ್ನು ಎಸೆಯಲು ಸಿದ್ಧರಾಗಿರುತ್ತಾರೆ. ರುದ್ರ ಈಗಾಗಲೇ ಆಟಕ್ಕಾಗಿ ನಿಂತಿರುತ್ತಾನೆ. ಆದರೆ ಕಾಗೆಯ ಬುದ್ಧಿ ಕೆಲಸ ಮಾಡುತ್ತದೆ. ನೀಲ ಆಕಾಶಕ್ಕೆ ಹಾರಿಕೊಂಡು ಹೋಗಿ ಬೇಟೆಗಾರರ ತಲೆಗಳು ಮತ್ತು ಕಣ್ಣುಗಳಿಗೆ ಜೋರಾಗಿ ರೆಕ್ಕೆಯಿಂದ ಬಡಿಯುತ್ತಾಳೆ. ಅವಳ ಹೊಡೆತಕ್ಕೆ ಅವರ ಗಮನ ಬೇರೆಡೆ ಹೋಗುತ್ತದೆ. ಅವರ ಬಲೆಗೆ ತಾಕಿ ದಿಕ್ಕು ತಪ್ಪಿ ಅದೇ ಜಾಗದಲ್ಲಿ ಅವರ ಸಿಕ್ಕಿಕೊಳ್ಳುತ್ತಾರೆ. ಬಲೆಯು ಆ ಬೇಟೆಗಾರರ ಮೇಲೆಯೇ ಬೀಳುತ್ತದೆ. 3 ಜನ ಬೇಟೆಗಾರರು ಬಲೆಯೊಳಗೆ ಸಿಕ್ಕಿಕೊಳ್ಳುತ್ತಾರೆ. ಈ ದೃಶ್ಯವನ್ನು ನೋಡಿದ ರುದ್ರಸಿಂಹನು ಬೆಚ್ಚಿ ಬೀಳುತ್ತಾನೆ. ಅವನು ಕಾಗೆಯ ಕಡೆಗೆ ನೋಡಿ ಹೇಳುತ್ತಾನೆ, ನೀಲ, ನೀನು ನನ್ನ ಜೀವವನ್ನು ಉಳಿಸಿದೆ. ನಿನ್ನ ಬುದ್ಧಿ ಇಲ್ಲದಿದ್ದರೆ ನಾನು ಇಂದು ಇವರ ಬಲೆಯಲ್ಲಿ ಸಿಕ್ಕಿ ಬೀಳುತ್ತಿದ್ದೆ ಎಂದು ಹೇಳುತ್ತದೆ. ಆಗ ಕಾಗೆಯು ನಗುತ್ತಾ ನಗುತ್ತಾ ಹೇಳುತ್ತದೆ, ಎಲ್ಲರೂ ಚಿಕ್ಕವರೇನಲ್ಲ, ಎಲ್ಲರಿಗೂ ಸಹ ಬುದ್ಧಿ ಇರುತ್ತದೆ. ಬುದ್ಧಿಯ ಮುಂದೆ ಶಕ್ತಿಯ ಆಟ ನಡೆಯದು.
ಎಂಬುದಾಗಿ ವಿನಯದಿಂದಲೇ ಹೇಳುತ್ತದೆ. ಆಗ ಸಿಂಹನು ವಿನಯದಿಂದ ತಲೆದೂಗುತ್ತಾನೆ ಹಾಗೂ ಕಾಗೆ ಎದುರು ತಲೆ ತಗ್ಗಿಸುತ್ತಾನೆ. ನಂತರ ರುದ್ರಸಿಂಹನು ತನ್ನ ಅಹಂಕಾರವನ್ನು ಬಿಟ್ಟು ಎಲ್ಲ ಪ್ರಾಣಿಗಳನ್ನು ಸರಿಸಮನಾಗಿ ನೋಡತೊಡಗುತ್ತಾನೆ. ಅತಿ ಮುಖ್ಯವಾಗಿ ನೀಲಕ್ಕಾಗಿಯು ಅತ್ಯಂತ ಮುಖ್ಯ ಸ್ನೇಹಿತಳಾಗುತ್ತಾಳೆ. ಕಾಡಿನಲ್ಲೆಲ್ಲ ಇವರಿಬ್ಬರ ಸ್ನೇಹ ಪ್ರಸಿದ್ಧವಾಗುತ್ತದೆ. ಸಿಂಹ ರಕ್ಷಣೆ ಮಾಡುತ್ತಾನೆ, ಕಾಗೆ ಸಲಹೆ ನೀಡುತ್ತಿರುತ್ತಾಳೆ. ಹೀಗೆ ಕಾಡಿನಲ್ಲಿ ಶಾಂತಿಯು ನೆಲೆಯೂರುತ್ತದೆ. ಸ್ನೇಹಿತರೆ, ಇಲ್ಲಿಗೆ ಈ ಕತೆ ಮುಕ್ತಾಯವಾಯಿತು. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು.